ಪ್ರೀ ವೆಡ್ಡಿಂಗ್ ಶೂಟಿಂಗ್ ಸಾರ್ವಜನಿಕರಿಗೆ ಅವಕಾಶ ನೀಡುವಂತೆ ಒತ್ತಾಯಿಸಿ ಮುಖ್ಯ ಎಂಜಿನಿಯರ್ ಅವರಿಗೆ ಕರವೆಯ ಮನವಿ ಸಲ್ಲಿಸಿದೆ. ಇನ್ನು ಆಲಮಟ್ಟಿ ಒಂದು ಪ್ರೇಕ್ಷಣಿಕ ಸ್ಥಳ. ಇಲ್ಲಿ ವಿವಿಧ ಜಿಲ್ಲೆ ರಾಜ್ಯಗಳಿಂದ ದಿನಕ್ಕೆ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಹೋಗುವ ತಾಣ ಇದಾಗಿದ್ದು, ಅದರಲ್ಲೂ ಮುಖ್ಯವಾಗಿ ವಧುವರರಿಗೆ ವೆಡ್ಡಿಂಗ್ ಶೂಟಿಂಗ್ ಮಾಡಿಕೊಳ್ಳಲು ಅತ್ಯುತ್ತಮವಾದ ಸ್ಥಳ. ರಸ್ತೆಯ ಅಕ್ಕಪಕ್ಕದಲ್ಲಿ ಬೆಳೆದು ನಿಂತಿರುವ ಗಿಡ ಮರಗಳು ಪ್ರಯಾಣಿಕರ ಕಣ್ಣಿಗೆ ಮಂಟಪದ ಚಾವಣಿಯಾಗಿ ಕಾಣುವ ದೃಶ್ಯ ಇದಾಗಿದೆ. ಈ ರಸ್ತೆ ಮಧ್ಯೆ ಅಕ್ಕಪಕ್ಕದಲ್ಲಿ ಈ ಮೊದಲು ಉಚಿತವಾಗಿ ವೆಡ್ಡಿಂಗ್ ಶೂಟಿಂಗ್ ಮಾಡಿಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿತ್ತು. ಇದೀಗ ವಧುವರರು ವೆಡ್ಡಿಂಗ್ ಶೂಟ್ ಅನ್ನು ಮಾಡಿಕೊಳ್ಳಲು ₹1,000 ಹಣವನ್ನು ನಿಗದಿಪಡಿಸಿದ್ದನ್ನು ಕರವೆಯವರು ವಿರೋಧಿಸಿದ್ದಾರೆ. ಹಣವನ್ನು ಪಡೆಯುವುದರಿಂದ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆಯಾಗುತ್ತದೆ. ₹1,000 ನಿಗದಿಪಡಿಸಿದ ಹಣವನ್ನು ತಕ್ಷಣವೇ ರದ್ದುಪಡಿಸಬೇಕು. ಹಣವನ್ನು ಪಡೆಯುವುದರಿಂದ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗುತ್ತದೆ. ನಾನಾ ಭಾಗಗಳಿಂದ ಬಂದ ವಧುವರರಿಗೆ ಫ್ರೀಯಾಗಿ ವೆಡ್ಡಿಂಗ್ ಶೂಟ್ ಅನ್ನು ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡಬೇಕು. ರಸ್ತೆ ಅಕ್ಕಪಕ್ಕದಲ್ಲಿ ವೆಡ್ಡಿಂಗ್ ಶೂಟಿಂಗ್ ಮಾಡಿಕೊಳ್ಳುವವರಿಗೆ ಯಾವುದೇ ತರಹ ಹಣವನ್ನು ಪಡೆದುಕೊಳ್ಳಬಾರದೆಂದು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮುಖ್ಯ ಎಂಜಿನಿಯರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಚಂದ್ರಶೇಖರ್ ವೈ ಹೇರಕಲ್, ಮುನ್ನಾ ಶಿಂದೆ, ರಫೀಕ್ ಅತನಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಆಲಮಟ್ಟಿಯು ಪ್ರೀ ವೆಡ್ಡಿಂಗ್ ಶೂಟಿಂಗ್ ತಾಣವಾಗಿ ಮಾರ್ಪಟ್ಟಿದೆ. ಮದುವೆ ಜೀವನದಲ್ಲಿ ನಡೆಯುವ ಪ್ರಮುಖ ಘಟ್ಟವಾಗಿದ್ದು, ಅದರ ಸುಂದರ ಕ್ಷಣಗಳನ್ನು ಸೆರೆ ಹಿಡಿಯಲು ಪ್ರೀ ವೆಡ್ಡಿಂಗ್ ಶೂಟ್ ಹಾಗೂ ಪೋಸ್ಟ್ ವೆಡ್ಡಿಂಗ್ ಶೂಟ್ ಮಾಡಿಸುವುದು ಟ್ರೆಂಡ್ ಆಗಿದೆ. ಅಂತಹ ಶೂಟಿಂಗ್ ಮಾಡಲು ಸುಂದರ ಮತ್ತು ಆಕರ್ಷಣೀಯ ಸ್ಥಳ ಆಲಮಟ್ಟಿಯಾಗಿದೆ. ಆಲಮಟ್ಟಿ ಪೆಟ್ರೋಲ್ ಪಂಪ್ನಿಂದ ಆಲಮಟ್ಟಿ ಅಣೆಕಟ್ಟು ಸ್ಥಳದವರೆಗಿನ ಮಾರ್ಗ ಮಲೆನಾಡಿಗಿಂತ ಸುಂದರವಾಗಿದೆ. ರಸ್ತೆಯ ಅಕ್ಕಪಕ್ಕ ಬೆಳೆದಿರುವ ಸರ್ಕುಲಿಯಾ ಪೋಟಿಡಾ ಎಂಬ ಸಾಲು ಗಿಡಗಳು ಪರಿಸರವನ್ನು ಸುಂದರಗೊಳಿಸಿದೆ. ಇಲ್ಲಿ ಕೆಲ ತಿಂಗಳುಗಳ ಮುಂಚೆ ಪ್ರೀ ವೆಡ್ಡಿಂಗ್ ಮತ್ತು ಪೋಸ್ಟ್ ವೆಡ್ಡಿಂಗ್ಗೆ ಯಾವುದೇ ನಿರ್ಬಂಧ ಇರಲಿಲ್ಲ. ಯಾವುದೇ ಅನುಮತಿ, ಹಣ ನೀಡುವ ಅಗತ್ಯವೂ ಇದ್ದಿದ್ದಿಲ್ಲ. ಹೀಗಾಗಿ ಸಾಕಷ್ಟು ಪ್ರವಾಸಿಗರು ಪ್ರೀ ವೆಡ್ಡಿಂಗ್, ಪೋಸ್ಟ್ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಆಗಮಿಸುತ್ತಿದ್ದರು. ಆದರೆ ಈಗ ಏಕಾಏಕಿಯಾಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಪ್ರತಿ ಜೋಡಿಗೆ ₹1,000 ನಿಗದಿಪಡಿಸಿದ್ದು, ಪ್ರವಾಸಿಗರು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಇಲ್ಲಿ ಆಗಮಿಸಲು ಹಿಂಜರಿಯುತ್ತಿದ್ದಾರೆ. ಹೀಗಾಗಿ ಪ್ರವಾಸಿಗರ ಸಂಖ್ಯೆ ಆಲಮಟ್ಟಿಗೆ ಕಡಿಮೆಯಾಗುತ್ತಿದೆ. ಆದ್ದರಿಂದ ಮೊದಲಿನಂತೆ ಉಚಿತವಾಗಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಬ್ಯೂರೋ ರಿಪೋರ್ಟ್, ಅಲಿ ಮಕಾನ್ದಾರ್, BV5 ನ್ಯೂಸ್ ಕನ್ನಡ, ನೀಡಗುಂದಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.